2016 ಎಂಬ ಹೊಸ ಕನ್ನಡ ಮಲಯಾಳಂ ದ್ವಿಭಾಷಾ ಸಿನಿಮಾ ಮಾರ್ಚ್ 6ರಂದು ರಾಜ್ಯದಾದ್ಯಂತ ತೆರೆ ಕಾಣಲಿದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡ ಮಾಹಿತಿ ಹಂಚಿಕೊಂಡಿತು. ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ ಬ್ಯಾನರ್ನಲ್ಲಿ ಉಮೇಶ್ ಗೌಡ, ಮಂಜು ವಾಣಿ, VS ಹಾಗೂ ವೀಣಾ S ನಿರ್ಮಿಸಿರುವ ಈ ಚಿತ್ರವನ್ನು ಯುವ ಪ್ರತಿಭೆ ಪ್ರದೀಪ್ ಅರಸೀಕೆರೆ ನಿರ್ದೇಶಿಸಿದ್ದಾರೆ. ಪೊಲೀಸ್ ಕಥಾನಕದ ಈ ಚಿತ್ರವು 2016ರ ಕಾಲಘಟ್ಟವನ್ನು ಹಿನ್ನೆಲೆಯಾಗಿ ಹೊಂದಿದ್ದು, ಕರ್ನಾಟಕ ಕೇರಳ ಗಡಿಭಾಗದಲ್ಲಿ ನಡೆಯುವ ಕಾಲ್ಪನಿಕ ಘಟನೆಗಳ ಸುತ್ತ ಕತೆ ಹೆಣೆಯಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಿತ್ರತಂಡ, ಒಳ್ಳೆಯದು ಕೆಟ್ಟದರ ಸಂಘರ್ಷಗಳ ನಂತರ ಉಳಿಯುವುದನ್ನು ಶೇಷ ಎನ್ನುತ್ತಾರೆ. ಶೇಷ 2016 ಚಿತ್ರದ ಪಾತ್ರ ವಿಭಿನ್ನವಾಗಿದ್ದು, ಕಥೆಯ ಅಳತೆ ಮತ್ತು ನಿರೂಪಣೆ ವಿಶಿಷ್ಟವಾಗಿದೆ. ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದೇ ಸಬ್ಜೆಕ್ಟಿಗೆ 2 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡಿದ್ವಿ. ಅಂದರೆ ಒಂದು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿ 2 ಲ್ಯಾಂಗ್ವೇಜ್ ಡಬ್ ಮಾಡಿ ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ವಿ ನೇರವಾಗಿ ಅಂತ. ಅಂದರೆ ಆಲ್ಮೋಸ್ಟ್ 2 ಸಲ ನಾವು ಸಿನಿಮಾ ಮಾಡಿದ್ದಕ್ಕಾಯಿತು. ಅದರ ಸಬ್ಜೆಕ್ಟ್ ಈ ಚಿತ್ರ ಮುಂದಿನ ತಿಂಗಳು ಮಾರ್ಚ್ 6ರಂದು ಕರ್ನಾಟಕ ಹಾಗೂ ಕೇರಳ 2 ರಾಜ್ಯಗಳಲ್ಲಿ ಭಾಳಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಮೈಸೂರಿನ ಜನತೆಯಲ್ಲಿ ಹಾಗೂ ಕರ್ನಾಟಕದ ಜನತೆಯಲ್ಲಿ ನಮ್ಮ ಮರಡಿಗುಡ್ಡ ಸಂಸ್ಥೆಯಿಂದ ನಮ್ಮ ಮನವಿ ಏನಂದರೆ, ಈ ಒಂದು ಚಿತ್ರ ಭಾಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ ಭಾಳ ರೋಚಕತೆಯಿಂದ ಕೂಡಿದೆ. ನಮ್ಮ ಪ್ರದೀಪ್ ಅರಸೀಕೆರೆ ಅವರು ರಚಿಸಿ ನಿರ್ದೇಶಿಸಿರುವಂಥ ಈ ಚಿತ್ರ ಮುಖ್ಯ ಪಾತ್ರದಲ್ಲಿ ಹಲವಾರು ಕಲಾವಿದರು ಕರ್ನಾಟಕ ಹಾಗೂ ಕೇರಳ 2 ರಾಜ್ಯದಿಂದ ನಟಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಪಾತ್ರವರ್ಗದಲ್ಲಿ ಪ್ರಮೋದ್ ಶೆಟ್ಟಿ ಅವರು, ಆಮೇಲೆ ದೇವರಾಜ್ ಸಾಹೇಬರು, ಆಮೇಲೆ ಶೋಭರಾಜ್ ಅವರು ಇರ್ಬೋದು, ಹೊನ್ನವಳ್ಳಿ ಕೃಷ್ಣ ಅವರು ಇರ್ಬೋದು, ಹೀಗೆ ಹಲವಾರು ಹಿರಿಯ ಕಲಾವಿದರ ಬಳಗ ಇದೆ. ಹಾಗೂ ಒಂದು ರಾತ್ರಿಯಲ್ಲಿ ನಡೆಯುವಂಥ ಒಂದು ಕಥೆ ಇದು. ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಳ್ಳೆಯದು ಕೆಟ್ಟದ ನಡುವೆ ನಡೆಯುವಂಥ ಒಂದು ಸಂಘರ್ಷ, ಆಮೇಲೆ ಒಂದು ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯ ಇವತ್ತು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಈ ಪ್ರಪಂಚಕ್ಕೆ ತೊಗೊಂಡ್ರೆ ಒಂದು ಪೊಲೀಸ್ ವ್ಯವಸ್ಥೆ ಎಷ್ಟು ಮುಖ್ಯ ಅಂದರೆ ಭ್ರಷ್ಟರಹಿತವಾಗಿರಬೇಕು. ಯಾಕೆಂದರೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಶಾಲೆ ಇಲ್ಲ ಅಂತ ಹೇಳಿದರೆ, ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ಒಂದು ಪ್ರೈವೇಟ್ ಶಾಲೆಗೆ ಹೋಗಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಒಂದು ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ ಅಂತ ಹೇಳಿದರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ನಾವು ಅಫೋರ್ಡ್ ಮಾಡೋ ಒಂದು ಕೆಪಾಸಿಟಿ ಇದ್ದರೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಏನಾದರೂ ಅವರು ಭ್ರಷ್ಟರಾದರೆ ಒಂದು ಸಾಮಾನ್ಯ ಜನಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡೋ ಒಂದು ವಿಚಾರದಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯವಾಗುತ್ತೆ ಅನ್ನೋದನ್ನು ಇದೊಂದು ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ತೋರಿಸಿದ್ದೀವಿ. 2 ರಾಜ್ಯದಿಂದ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ಆದಷ್ಟು ಅಚ್ಚುಕಟ್ಟಾಗಿ ಈ ಚಿತ್ರವನ್ನು ಜನರಿಗೆ ತಲುಪಿಸುವ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ನಮಗೆ ಸಹಕರಿಸಬೇಕೆಂದು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ವತಿಯಿಂದ ನಾನು ಉಮೇಶ್ ತಿಮ್ಮೇಗೌಡ ತಮ್ಮ ಮೈಸೂರಿನ ಜನತೆ ಹಾಗೂ ಕರ್ನಾಟಕದ ಜನತೆಯಲ್ಲಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಷ್ಟೇ ಕಥೆಗಳಿದ್ರೂ ಒಂದು ಪ್ರೊಡ್ಯೂಸರ್ ಇಂಪಾರ್ಟೆಂಟು. ಪ್ರೊಡ್ಯೂಸರ್ ಇಲ್ಲ ಅಂದರೆ ಸಿನಿಮಾನೇ ಆಗಲ್ಲ, ನಿಮಗೂ ಗೊತ್ತು. ಹಾಗಾಗಿ ನನಗೆ ಒಂದು ಚಾನ್ಸ್ ಕೊಟ್ಟು ಈ ಸಿನಿಮಾ ಪ್ರೊಡಕ್ಷನ್ ಮಾಡಿರೋಂಥ ಉಮೇಶ್ ತಿಮ್ಮೇಗೌಡರು ಸರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಕಥೆಗೆ ನಮ್ಮ ಸಿನಿಮಾಗೆ ಮೈಸೂರು ರಿಲೇಟೆಡ್ ಟಚ್ ಇದೆ. ಯಾಕೆಂದರೆ ಮೈಸೂರು ದಸರಾ ಆಗಬೇಕಾದ್ರೆ, ದಸರಾ ಸೀಸನ್ ಇರಬೇಕಾದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟೇಷನ್ಗಳಿಂದಲೂ ಸ್ಟಾಫ್ ಅಲರ್ಟ್ ಮಾಡ್ತಾರೆ. ಒಂದು ಸ್ಟೇಷನಲ್ಲಿ ಒಂದು ರಾತ್ರಿಯಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಬೇಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. 100% ಪ್ರಾಮಿಸಿಂಗ್ ಸಿನಿಮಾ. ಒಂದು ಹಾಗೆ ನಮ್ಮದು ಟೀಸರು, ಟ್ರೈಲರು ಎಲ್ಲ ರಿಲೀಸ್ ಆಗಿದೆ. ಅದರಲ್ಲೇ ನೀವು ನೋಡ್ಬೋದು ನಮ್ಮ ಕ್ವಾಲಿಟಿ ಏನು, ಕಂಟೆಂಟ್ ಏನು ಅಂತ. 100% ಒಂದು ಒಳ್ಳೆ ಸಿನಿಮಾ ನಾವು ಕೊಟ್ಟಿದ್ದೀವಿ. ನಮ್ಮ ಕಡೆಯಿಂದ ಮರಡಿಗುಡ್ಡ ಸಂಸ್ಥೆ ಕಡೆಯಿಂದ ಒಂದು ಒಳ್ಳೆ ಸಿನಿಮಾ ಅಂತ ನಾನು ಪ್ರಾಮಿಸ್ ಮಾಡ್ತೇವೆ. ಡೆಫಿನೆಟ್ಲಿ ಶೇಷ ಅನ್ನೋ ಸಿನಿಮಾ ಹೇಗೆ ಆಗಲಿ ಕೇಳಿದ್ರು ಸರ್, ಇವಾಗ ಕನ್ನಡ ಹಾಗೂ ಮಲಯಾಳಂ ಕನ್ನಡದಲ್ಲಿ ಆಗ ರವಿಚಂದ್ರನ್ ಸರ್ ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದ್ರು. ಒಂದೇ ಕಥೆ 2 ಭಾಷೆ, ಅದು ಟೈಪ್ ಶೂಟ್ ಮಾಡೋದು. ಸೊ ಅದೇ ರೀತಿ ನಮ್ಮ ಸಿನಿಮಾನೂ ಅಷ್ಟೇ. ಇದರ ಸ್ಟೇಷನಲ್ಲಿ ಯಾರೆಲ್ಲ ಇರ್ತಾರೆ, ಕಾನ್ಸ್ಟೇಬಲ್, PC, ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ಟ್ರಿಬಲ್ ಸ್ಟಾರ್, ಆಮೇಲೆ ರೈಟ್ ಇರ್ತಾರಲ್ಲ. ಸೊ ಈ ಸಿನಿಮಾ ಕಂಪ್ಲೀಟ್ಲಿ ಆ ಥರ ಹೊರಟಿದ್ದು. ಆ್ಯಂಡ್ ಮೈಸೂರಲ್ಲಿ ನಮಗೆ ತುಂಬ ಇದು ಪ್ರಚಾರ ಮಾಡೋದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ಸ್ಟೂಡೆಂಟ್ಸ್ ಕಡೆಯಿಂದ. ಆ್ಯಂಡ್ ಈ ನಮ್ಮ ಕಥೆಯಲ್ಲೂ ಕೂಡ ಮೈಸೂರು ದಸರಾ ನಡೆಯೋ ಟೈಮಲ್ಲಿ ನಡೆಯುವಂಥ ಒಂದು ಕಥೆ ಇದು. ನಮ್ಮ ಮೈಸೂರು ತುಂಬ ಹತ್ರ. ನಾವು ಡೆಫಿನೆಟ್ಲಿ ನಾನು ಓದಿದ್ದು GTNTC ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್, ಅದು ಮೈಸೂರಲ್ಲಿ ಕೂಡ ಇದೆ. ಸೊ ಆ ಸ್ಟೂಡೆಂಟ್ ನನಗೆ ಈ ಪಾತ್ರಕ್ಕೆ ನಾನು ಮಾಡೋದಕ್ಕೆ ನಾನು 100% ಕೊಟ್ಟಿದ್ದೀನಿ. ಡೆಫಿನೆಟ್ಲಿ ಮುಂಬರೋ ಚಿತ್ರಮಂದಿರಕ್ಕೆ ಬಂದಾಗ ನೀವು ನೋಡಿದ್ರೆ ಈ ಸಿನಿಮಾ ಬಗ್ಗೆ ನೀವು ನಮಗೆ ಮಾಧ್ಯಮ ಮಿತ್ರರು ತಲುಪಿಸಿದಾಗ ವಿಷಯ ಡೆಫಿನೆಟ್ಲಿ ಒಂದು ಸಕ್ಸಸ್ ಮೀಟಲ್ಲಿ ಕೂಡ ನೀವು ನಮಗೆ ಒಂದು ಒಳ್ಳೆ ರಿಯಾಕ್ಷನ್ನು ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಅಂತ ಕೊಡ್ತೀರಾ.
ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ.